ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ನಡೆದಿದೆ ಎನ್ನಲಾದ ಪ್ರಕರಣಕ್ಕೆ ಮಹಾರಾಷ್ಟ್ರದ ವಿಶೇಷ ತನಿಖಾ ತಂಡ ಮಹತ್ವದ ತಿರುವು ನೀಡಿದೆ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳನ್ನು ಸಂಪರ್ಕಿಸುವ ಪ್ರಮುಖ ಘಾಟಿ ಮಾರ್ಗವಾದ ಚೋರ್ಲಾ ಘಾಟದಲ್ಲಿ ಭಾರೀ ಮೊತ್ತದ ದರೋಡೆ ನಡೆದಿದೆ ಎಂದು ನೀಡಲಾಗಿದ್ದ ದೂರನ್ನು ಎಸ್ಐಟಿ ಪರಿಶೀಲಿಸಿದ ಬಳಿಕ ಅದು ಸುಳ್ಳು ಎಂದು ವರದಿ ಸಲ್ಲಿಸಿದೆ. ಕಳೆದ 2 ತಿಂಗಳಿನಿಂದ 3 ರಾಜ್ಯಗಳ ಪೊಲೀಸ್ ಇಲಾಖೆಗೆ ತಲೆನೋವಾಗಿದ್ದ ಈ ಪ್ರಕರಣದಲ್ಲಿ ಯಾವುದೇ ದರೋಡೆ ನಡೆದಿಲ್ಲ ಎಂಬುದು ತನಿಖೆಯಿಂದ ಬಹಿರಂಗವಾಗಿದೆ. ಸುಳ್ಳು ದೂರು ನೀಡಿದ ಮಹಾರಾಷ್ಟ್ರ ಮೂಲದ ಉದ್ಯಮಿ ಸಂದೀಪ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಯುತ್ತಿದ್ದು, ಬಂಧನದ ಭೀತಿ ಎದುರಾಗಿದೆ ಎಂದು ತಿಳಿದು ಬಂದಿದೆ. ಪ್ರಕರಣದ ಸತ್ಯಾಸತ್ಯತೆ ಹೊರಬಂದ ಹಿನ್ನೆಲೆಯಲ್ಲಿ 3 ರಾಜ್ಯಗಳಲ್ಲೂ ಚರ್ಚೆಗೆ ಕಾರಣವಾಗಿದ್ದ 400 ಕೋಟಿ ದರೋಡೆ ಕೇಸ್ ಇದೀಗ ಸಂಪೂರ್ಣವಾಗಿ ಸುಳ್ಳು ಕತೆ ಎಂಬುದು ಸ್ಪಷ್ಟವಾಗಿದೆ. ವಿನೋದ್ ಕುಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.